ವನ ಹೆಸರು ಯಾರಾದ್ರೂ ಹೇಳ್ತೀರಾ? ಬಂಡೀರವನ್ನ. ವೆರಿ ಗುಡ್, ವೆರಿ ಗುಡ್ ರಜಾ, ಥ್ಯಾಂಕ್ ಯು. ಸೊ ನಾವು ಬಂಡೀರವನದಲ್ಲಿ ಇದ್ವಿ. ಸೊ ನಿನ್ನೆ ನಾವು ಬಂಡೀರವನದ ಸ್ಪೆಷಾಲಿಟೀಸ್ ಕೆಲವು ಲೀಲೆಗಳನ್ನ ನೋಡಿದ್ವಿ. ಅದರಲ್ಲಿ ರಾಧಾಕೃಷ್ಣನ ಮದುವೆ ಬಗ್ಗೆ ಮತ್ತೆ ಶ್ರೀರಾಮ ಸಖ ಜೊತೆ ಕೃಷ್ಣನ ಒಂದು ಲೀಲೆ ಬಗ್ಗೆ ನಾವು ಮಾತಾಡಿದ್ವಿ. ಸೊ ಇವತ್ತು ಇನ್ನು ಕೆಲವು ಪ್ಲೇಸಸ್ ಇದಾವೆ ಬಂಡೀರವನದಲ್ಲಿ. ಒಂದು ಬಂದು ಈ ಬಂಡೀರ ಮಠ ಅನ್ನೋ ಒಂದು ದೊಡ್ಡ ಆಲಮರ ಇದೆ. ಸೊ ಈ ಮರ ಹೇಳ್ತಾರೆ ಬಂಡೀರ ಮಠ ಅನ್ನೋದು ಎಷ್ಟು ದೊಡ್ಡವಾಗಿತ್ತು ಅಂದ್ರೆ ಈ ದ್ವಾಪರ ಯುಗದಲ್ಲಿ ದೊಡ್ಡದು. ಅದನ್ ಶಾಖೆಗಳು ಆಕ್ಚುಲಿ ಯಮುನಾ ನದಿಯನ್ನ ದಾಟಿ ಆಚೆ ಹೋಗಿ ಒಂಥರ ಚಪ್ರ ತರ ಇತ್ತಂತೆ ಈ ಯಮುನಾ ನದಿ ಮೇಲೆ. ಸೊ ಈ ಗೋಪ ಬಾಲರು ಏನ್ ಮಾಡೋರು, ಈ ಕಡೆ ಮರ ಹತ್ತಿ ಜೈ ಅಂತ ಹೇಗೆ ಅದಕ್ಕೆ ಜಾರು ಬಂಡೆ ತರ ಶಾಖೆಗಳ ಮೇಲೆ ಹೋಗಿ ಆ ದಡ ಸೇರ್ಬಿಡೋರಂತೆ. ಮತ್ತೆ ಅಲ್ಲಿಂದ ಮತ್ತೆ ವಾಪಸ್ ಈ ಕಡೆ ಬರ್ಬೇಕು ಅಂದ್ರೆ ಅಲ್ಲಿ ಇನ್ನೊಂದ್ ಶಾಖೆ ಮೇಲೆ ಹತ್ಬಿಟ್ಟು ಸ್ವೈ ಅಂತ ಈ ಕಡೆ ಬಂದು ಲ್ಯಾಂಡ್ ಮಾಡೋರಂತೆ. ಸೊ ಆ ತರ ಬಂಡೀರ ಮಠ ಅನ್ನೋದು ತುಂಬಾ ದೊಡ್ಡದು. ಇವಾಗ್ಲೂನು ಬಹಳ ಬೃಹತ್ ಆಕಾರದಲ್ಲಿ ಇದೆ. ಬಟ್ ಯಮುನಾ ನದಿ ತನಕ ಹೋಗಿಲ್ಲ. ಬಟ್ ಯಮುನಾ ನದಿಯ ಕೋರ್ಸುನು ಈಗ ಚೇಂಜ್ ಆಗಿದೆ, ಪಥನು ಚೇಂಜ್ ಆಗಿರೋದ್ರಿಂದ ಈಗ ಬಂಡೀರ ಮಠ ಇದೆ. ಬಟ್ ಇವಾಗ್ಲೂನು ಇದೆ ಅದು. ಸೊ ಇನ್ನೊಂದು ಏನ್ ನಡೀತು ಈ ಒಂದು ಬಂಡೀರ ವನದಲ್ಲಿ ಅಂತ ಹೇಳಿದ್ರೆ, ಕೃಷ್ಣನ ಒಂದು ಚಿತ್ರ, ರಾಧಾರಾಣಿಯ ಒಂದು ಸಖಿ ಇದ್ದಾಳೆ, ಅವಳ ಹೆಸರು ಬಂದು ರತಿ ಮಂಜರಿ ಅಂತ ಹೇಳಿ. ಇಲ್ಲಿ ರಾಧಾರಾಣಿ ಮತ್ತೆ ಅವಳ ಫ್ರೆಂಡ್ಸ್ ಎಲ್ಲರೂ ಬಂದಾಗ, ಸಖಿಗಳೆಲ್ಲ ಬಂದಾಗ, ರತಿ ಮಂಜರಿ ಅನ್ನೋಳು ಬಂದು ಕೃಷ್ಣನ ಒಂದು ಪೇಂಟಿಂಗ್ ಮಾಡ್ತಾಳೆ. ಸೊ ಎಲ್ಲಾ ಗೋಪಿಗಳಿಗೂ ಒಬ್ಳೊಬ್ಳಿಗೂನು ಒಂದೊಂದು ಟ್ಯಾಲೆಂಟ್ ಇರುತ್ತಲ್ಲ. ಇದ್ರಲ್ಲಿ ಬಂದು ರತಿ ಮಂಜರಿ ಅನ್ನೋಳು ಕೃಷ್ಣನ ಒಂದು ಚಿತ್ರವನ್ನ ಪೇಂಟ್ ಮಾಡಿ ರಾಧಾರಾಣಿಗೆ ತೋರಿಸ್ತಾಳೆ. ರಾಧಾರಾಣಿಗೆ ತುಂಬಾ ಇಷ್ಟ ಆಗುತ್ತೆ. ಮತ್ತೆ ಕೃಷ್ಣನು ಬಂದು ಈ ಸೀನನ್ನ ನೋಡಿದಾಗ ಅವನಿಗೂನು ತೋರಿಸ್ತಾರೆ. ಮತ್ತೆ ಕೃಷ್ಣನ್ಗೂ ಅನಿಸ್ತು, ಹೌದು ಇದು ನನ್ ತರನೇ ಇದೆ ಅಂತ ಹೇಳಿ. ಸೊ ಈ ಒಂದು ಪುಟ್ಟ ಲೀಲೆನೂ ಅಲ್ಲೇ ನಡೀತು. ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ, ವೇಣುಕೂಪ ಅಂತ ಹೇಳಿ ಇಲ್ಲಿ ಒಂದು ಪ್ಲೇಸ್ ಇದೆ. ಯಾವಾಗ ಕಂಸ ಎಷ್ಟೆಷ್ಟೋ ರಾಕ್ಷಸರನ್ನ ಈ ಕಡೆ ಕಳಿಸ್ತಾ ಇದ್ನಲ್ಲ ಬ್ರಜಧಾಮಕ್ಕೆ, ಅಲ್ಲಿ ಬಂದು ಒಂದು ವತ್ಸಾಸುರ ಅಂತ ಒಬ್ಬ ಬರ್ತಾನೆ. ವತ್ಸಾಸುರ ಅಂದ್ರೆ ಕರುವಿನ ಒಂದು ವೇಷದಲ್ಲಿ ಬರ್ತಾನೆ. ಮತ್ತೆ ಕೃಷ್ಣ ಬಂದು ಗುರ್ತಿಸ್ತಾನೆ ಇವನು ಬಂದು ಅಸುರ ಅಂತ ಹೇಳಿ, ಅವನ್ನ ಸಾಯಿಸ್ಬಿಡ್ತಾನೆ. ಸೊ ಇದನ್ನ ಕೇಳಿ ಗೋಪಿಯರ್ಗೆಲ್ಲ ತುಂಬಾ ಒಂಥರ ಬೇಸರ ಆಗ್ಬಿಡುತ್ತೆ. ನೀನ್ ಹೇಗೆ ಸಾಯಿಸ್ತೀಯ, ಹೋಗಿ ಹೋಗಿ ಒಂದು ಕರುನ ಯಾರಾದ್ರೂ ಗೋಪಾಲರು ಹೋಗಿ ಸಾಯಿಸ್ತಾರ ಅಂತ ಹೇಳಿ ತುಂಬಾನೇ ಜೋರ್ ಮಾಡ್ತಾರೆ ಕೃಷ್ಣನ್ಗೆ. ಬಟ್ ಕೃಷ್ಣ ಹೇಳ್ತಾನೆ, ಅವನು ವೇಷ ಹಾಕೊಂಡಿದ್ದ ಅಷ್ಟೇ ಆಯ್ತು, ಆಕ್ಚುಲಿ ಬಂದು ಅವನು ರಾಕ್ಷಸ ಅಂತ ಹೇಳಿದ್ರೆ ಗೋಪಿಯರು ಹೇಳ್ತಾರೆ ಇಲ್ಲ, ಬಟ್ ನೀನ್ ಸಾಯಿಸ್ಬೇಕಾದ್ರೆ ಯಾವ ವೇಷದಲ್ಲಿ ಇದ್ದ? ಕರು ವೇಷದಲ್ಲಿ ತಾನೆ. ನೀನ್ ಹೇಗೆ ನಿನ್ಗೆ ಕೈ ಬಂತು ಅವನ್ನ ಸಾಯಿಸ್ಲಿಕ್ಕೆ ಅಂತ ಹೇಳಿ ತುಂಬಾನೇ ಜೋರ್ ಮಾಡ್ತಾರೆ ಕೃಷ್ಣನ. ಸೊ ನೀನು ತುಂಬಾ ಒಂಥರ ಮಲಿನ ಆಗ್ಬಿಟ್ಟಿದ್ಯಾ ಕೃಷ್ಣ, ನಿನ್ ಜೊತೆ ನಾವ್ ಇನ್ಮೇಲೆ ಯಾವ್ದೇ ಒಂದು ಸಂಬಂಧ ಇಟ್ಕೊಳಲ್ಲ ನಿನ್ ಜೊತೆ, ನೀನು ಈ ತರ ಒಂದು ಮಾಡ್ಬಿಟ್ಟಿದ್ಯಾ ಅಂತ ಹೇಳಿದಾಗ ಕೃಷ್ಣ ವೇಣುವನ್ನ ತಗೊಂಡು ಈ ಭೂಮಿಯಲ್ಲಿ ಒಂದು ತೂತ ಮಾಡಿ ಅಲ್ಲಿ ಎಲ್ಲಾ ದಿವ್ಯ ನದಿಗಳನ್ನೂ ಆಹ್ವಾನಿಸ್ತಾನೆ. ಮತ್ತೆ ಗಂಗೆ, ಯಮುನೆ, ಗೋದಾವರಿ, ಸರಸ್ವತಿ, ನರ್ಮದಾ, ಸಿಂಧು, ಕಾವೇರಿ ಎಲ್ಲ ನದಿಗಳು ಬಂದು ಆ ಒಂದು ಸಣ್ಣ ಒಂದು ಕೂಪದಲ್ಲಿ ಅಂತ ಹೇಳಿ ಒಂದು ಬಾವಿ ತರ ಕೃಷ್ಣ ಅಲ್ಲಿ ಸೃಷ್ಟಿ ಮಾಡಿ ಅದ್ರೊಳಗೆ ಸ್ನಾನ ಮಾಡ್ತಾನೆ. ಸೊ ಇವತ್ತಿಗೂ ಆ ವೇಣುಕೂಪ ಅನ್ನೋ ಒಂದು ಪ್ಲೇಸ್ ಬಂದು ಇದೆ ಬಂಡೀರ ಮಠದಲ್ಲಿ. ಆ ಬಂಡೀರ ವೃಕ್ಷದ ಪಕ್ಕದಲ್ಲಿ ಈ ಒಂದು ವೇಣುಕೂಪ ಅನ್ನೋದು ಒಂದು ಪ್ಲೇಸ್ ಇದೆ. ಓಕೆ, ನೆಕ್ಸ್ಟ್ ಇನ್ನೊಂದು ತುಂಬಾ ಸ್ವಾರಸ್ಯವಾಗಿರೋ ಒಂದು ಲೀಲೆ ನಡೆದಿದ್ದು ಬಂದು ರಾಧಾಕೃಷ್ಣರ ಮಲ್ಲ ಯುದ್ಧ ನಡೆಯಿತು
ಇವತ್ತು ಭೀಮ ಮತ್ತೆ ಜರಾಸಂಧನ್ ಬಗ್ಗೆ ಓದಿದ್ವಿ, ಬಟ್ ಇಲ್ಲಿನೂ ಒಂದು ಮಲ್ಲ ಯುದ್ಧ ಬರ್ತಾ ಇದೆ. ಸೊ ಇದು ಬಂದು ರಾಧಾ ಮತ್ತೆ ಕೃಷ್ಣರಿಗೆ. ಸೊ ಒಂದ್ಸತಿ ರಾಧಾರಾಣಿ ಮತ್ತೆ ಸಖಿಯರೆಲ್ಲ ಬಂದು ಈ ಬಂಡೀರವನಕ್ಕೆ ಬರ್ತಾರೆ. ಕೃಷ್ಣ ಮತ್ತೆ ಗೋಪರು ಅಲ್ಲಿ ಇರ್ತಾರೆ. ಸೊ ರಾಧಾರಾಣಿ ಕಡೆಯವರು ಕೇಳ್ತಾರೆ, ನೀವ್ ಏನ್ ತಾನೇ ಆಟ ಆಡ್ತೀರಪ್ಪ ಈ ಪ್ಲೇಸ್ ಅಲ್ಲಿ ಅಂತ ಕೇಳ್ತಾರೆ. ಸೊ ಅವಾಗ ಕೃಷ್ಣ ಹೇಳ್ತಾನೆ, ನಾವ್ ಮಲ್ಲ ಯುದ್ಧ ಮಾಡ್ತೀವಿ ಇಲ್ಲಿ ಅಂತ ಹೇಳ್ತಾರೆ. ಸೊ ಹೇಳಿದಾಗ, ಹೌದಾ, ನೀನ್ ಅಷ್ಟು ಸ್ಟ್ರಾಂಗ್ ಇದೆಯಾ ಕೃಷ್ಣ ಅಂತ ಕೇಳ್ತಾಳೆ ಲಲಿತಾ ಸಖಿ. ಅವಾಗ ಕೃಷ್ಣ ಹೇಳ್ತಾನೆ, ಏನ್ ನೆನ್ಸ್ಕೊಂಡಿದ್ಯಾ ಅಂತ ಎದೆ ಎಲ್ಲ ಬಡ್ಕೊಂಡು ಕೃಷ್ಣ ತೋರಿಸ್ತಾನೆ, ನಾನ್ ತುಂಬಾ ಸ್ಟ್ರಾಂಗ್ ಅಂತ ಹೇಳಿ. ಸೊ ಅವಾಗ ಸರಿ ಅಂತ ಹೇಳಿ, ಸರಿ ಹಂಗಾದ್ರೆ ಒಂದು ಕಾಂಪಿಟಿಷನ್ ಮಾಡೋಣ ಅಂತ ಕೇಳ್ತಾಳೆ ಲಲಿತಾ. ಅವಾಗ ಕೃಷ್ಣ ಹೇಳ್ತಾನೆ, ಯಾರಿದ್ದಾರೆ ನನ್ನನ್ ಫೇಸ್ ಮಾಡೋರು ಅಂತ ಕೇಳಿದಾಗ, ನಾವೇ ಬರ್ತೀವಿ ಅಂತ ಹೇಳಿ ರಾಧಾರಾಣಿ ಮತ್ತೆ ಸಖಿಯರು ನಾವು ನಿನ್ ಜೊತೆ ಮಲ್ಯುದ್ಧ ಮಾಡ್ತೀವಿ ಅಂತ ಹೇಳಿ ರಾಧಾರಾಣಿ ಮತ್ತೆ ಸಖಿಯರು ಎಲ್ಲರೂ ಅವ್ರ ಸೀರೆಗಳನ್ನ ಕಚ್ಚೆ ತರ ಕಟ್ಕೊಂಡು, ಮರಾಠೀಸ್ ತರ ಕಟ್ಕೊಂಡು, ಕಚ್ಚೆ ತರ ಕಟ್ಕೊಂಡು, ಧೋತೀಸ್ ತರ ಅವರು ಬರ್ತಾರೆ ಮಲ್ಲ ರಂಗಕ್ಕೆ. ಸೊ ಯಾವಾಗ ರಾಧಾರಾಣಿಯನ್ನ ಆ ಒಂದು ವೇಷಭೂಷದಲ್ಲಿ ಕೃಷ್ಣ ನೋಡ್ತಾನ, ಕೃಷ್ಣ ಆಲ್ಮೋಸ್ಟ್ ಅವನಿಗೆ ಒಂಥರ ಭಾವ ಉದ್ರೇಕ ಆಗಿ ಅವನು ದೇಹ ಕಂಪನೆ ಮತ್ತೆ ಏನು ಬೇವ್ರು ಸುರ್ಸೋದು ಈ ತರ ಎಲ್ಲ ಸಾತ್ವಿಕ ವಿಕಾರಗಳೆಲ್ಲ ಆಗುತ್ತೆ. ಸೊ ಎಲ್ಲರೂ ಹಾಸ್ಯ ಮಾಡ್ತಾರೆ. ರಾಧಾರಾಣಿ ಫ್ರೆಂಡ್ಸ್ ಹೇಳ್ತಾರೆ, ಏನ್ ಶ್ಯಾಮ ಸುಂದರ, ಯಾವಾಗ ನಮ್ಮ ಶ್ರೀಜಿ ನಮ್ಮ ರಾಧಾರಾಣಿ ರಂಗಕ್ಕೆ ಪ್ರವೇಶ ಮಾಡಿದ ತಕ್ಷಣ ನೀನ್ ಸೋತ್ಬಿಟ್ಟಿದ್ಯಾ, ಇನ್ನೇನ್ ಯುದ್ಧ ಮಾಡ್ತೀಯ ನೀನು ಅಂತ ಹೇಳಿ. ಇದನ್ ಕೇಳ್ಬಿಟ್ಟು ಕೃಷ್ಣ ಚೇತರಿಸ್ಕೊಳ್ತಾನೆ ಮತ್ತೆ ಫೈಟಿಂಗ್ ಮಾಡ್ತಾನೆ. ರಾಧಾರಾಣಿಗೂ ಮತ್ತೆ ಕೃಷ್ಣನಿಗೂ ಫಸ್ಟ್ ಒಂದು ಗೋಪಿ ಬಂದು ಒಂದು ಶಂಖನಾದವನ್ನ ಮಾಡ್ತಾಳೆ, ಮತ್ತೆ ಗೋಪ ಬಾಲರು ಅವರ ಒಂದು ಶಂಖಗಳನ್ನ ಊದ್ತಾರೆ. ಅದಾದ್ಮೇಲೆ ರಾಧಾಕೃಷ್ಣರಿಗೆ ಈ ಒಂದು ಮಲ್ಲ ಯುದ್ಧ ನಡೆಯುತ್ತೆ. ಸೊ ಆಶ್ಚರ್ಯ ಏನಂದ್ರೆ ಯಾರು ಗೆಲ್ಲಲ್ಲ, ಇಬ್ರು ಸರಿ ಸಮಾನ ಇರ್ತಾರೆ. ಸೊ ಕೊನೆ ತನಕ ಎಷ್ಟು ಟ್ರೈ ಮಾಡಿದ್ರು ಕೃಷ್ಣನು ಗೆಲ್ಲಲ್ಲ, ರಾಧಾರಾಣಿನೂ ಗೆಲ್ಲಲ್ಲ. ಸೊ ಇಬ್ರಿಗೂನು ಇದು ಏನ್ ಹೇಳ್ತಾರೆ, ಇದು ಡ್ರಾ ಆಗುತ್ತೆ ಮ್ಯಾಚ್. ಸೊ ಎಲ್ಲರೂ ಸೆಲೆಬ್ರೇಟ್ ಮಾಡ್ತಾರೆ. ಸೊ ರಘುನಾಥ ದಾಸ ಗೋಸ್ವಾಮಿ ಹೇಳ್ತಾರೆ, ಮಲ್ಲೀಕೃತ್ಯ ನಿಜಃ ಸಖಿ ಪ್ರಿಯತಮ ಗರ್ವೇ ಸಂಭಾವಿತ ಮಲ್ಲಿ ಭೂಯ ಮದೀಶ್ವರಿ ರಸಮಯಿ ಮಲ್ಲತ್ವ ಉತ್ಕಂಠಯ ಯಸ್ಮಿನ್ ಸಂಯಕ್ ಉಪೇಯುಷ ವಕಭಿಧ ರಾಧಾ ಯುದ್ಧಂ ಮುದ ಕುರ್ವಾಣ ಮದನಸ್ಯ ತೋಷಂ ಅತನೋತ್ ಬಂಡೀರಕಂ ತಂ ಭಜೆ. ಸೊ ಇದು ರಘುನಾಥ್ ದಾಸ್ ಗೋಸ್ವಾಮಿಗಳು ಹೇಳ್ತಾರೆ, ನಾನು ಬಂಡೀರ ವನವನ್ನ ಪೂಜಿಸ್ತೀನಿ. ಯಾಕೆಂದ್ರೆ ಈ ಒಂದು ಬಂಡೀರ ವನದಲ್ಲಿ ಒಂದ್ ದಿನ ಈ ಬಂಡೀರವನ ನನ್ ಮೇಲೆ ತುಂಬಾ ಕರುಣೆ ತೋರಿ ಇಲ್ಲಿ ನನಗೆ ರಾಧಾಕೃಷ್ಣರ ಮಲ್ಲ ಯುದ್ಧದ ಒಂದು ದರ್ಶನ ಒಂದ್ ದಿವ್ಸ ನನಗೆ ಆಗತ್ತೆ. ನಮ್ಮ ರಾಧಾರಾಣಿ ಮಲ್ಲ ಯುದ್ಧ ಡ್ರೆಸ್ ಅಲ್ಲಿ ತುಂಬಾ ಅವಳ ಶಕ್ತಿಯ ಪ್ರದರ್ಶನ ಅವಳು ಮಾಡ್ತಾಳೆ. ಅವಳ ಕೃಷ್ಣನ ಮೇಲೆ ಅವಳು ದಾಳಿ ಮಾಡ್ತಾಳೆ. ಅದನ್ನ ನೋಡೋ ಯೋಗ ಈ ಬಂಡೀರವನ ನನಗೆ ಕೊಡ್ಲಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದಾರೆ. ಸೊ ಇದು ನಡೆದಿದ್ದು ಬಂಡೀರವನದಲ್ಲಿ. ಮತ್ತೆ ಕೊನೆಗೆ ಇರೋದು ಮಾತ್ರ ತುಂಬಾ ತುಂಬಾ ಹಾರ್ಟ್ ಟಚಿಂಗ್ ಒಂದು ಲೀಲಾ. ಸೊ ಇದನ್ನ ಹೇಳಿ ಮುಗಿಸ್ತೀನಿ. ಸೊ ನಮ್ಗೆ ಎಲ್ಲರಿಗೂ ಗೊತ್ತಿದೆ ಅಲ್ವಾ, ಹೇಗೆ ಶ್ರೀರಾಮನ್ ಮೇಲೆ ಕೃಷ್ಣನಿಗೆ ಎಷ್ಟು ಪ್ರೀತಿ ಇತ್ತು ಅಂತ ನಿನ್ನೆ ನಾವ್ ನೋಡಿದೀವಿ. ಸೊ ಈ ಇನ್ನೊಂದು ಬಂಡೀರವನ್ ಯಾವ್ದಕ್ಕೆ ಫೇಮಸ್ ಅಂತ ಹೇಳಿದ್ರೆ, ಯಾವಾಗ ಕೃಷ್ಣ ವೃಂದಾವನನ್ನ ಬಿಟ್ಟು ಹೋಗ್ತಾನೋ, ಕಂಸನ ಹತ್ರ ಹೋಗ್ತಾನೋ, ಅಲ್ಲಿ ಚಾಣೂರ ಮುಷ್ಟಕರ ವಧೆ ಮಾಡ್ತಾನೋ, ಎಲ್ಲ ಈ ಯುದ್ಧ ಎಲ್ಲ ಆದ್ಮೇಲೆ ಈ ವೃಂದಾವನ ಗೋಪರು ಎಲ್ಲರೂ ಯಾರಿದ್ದಾರೆ, ನಂದ ಮಹಾರಾಜು, ಗೋಪರು ಮತ್ತೆ ಕೃಷ್ಣನ ಫ್ರೆಂಡ್ಸು ಎಲ್ಲರೂ ವೃಂದಾವನಕ್ಕೆ ಬರ್ತಾರೆ ವಾಪಸ್ಸು. ಮತ್ತೆ ಕೃಷ್ಣ ಬಂದು ಅಲ್ಲಿಂದ ಮಥುರೆಯಲ್ಲೇ ಇದ್ಬಿಡ್ತಾನೆ. ಮಥುರೆಯಿಂದ ಕೊನೆಗೆ ಅವನು ದ್ವಾರಕೆಗೆ ಹೋಗ್ಬಿಡ್ತಾನೆ ಅಂತ ನಾವೆಲ್ಲರೂ ಕೇಳಿದ್ವಿ.
ಶ್ರೀರಾಮನು ಬಂದ್ಬಿಡ್ತಾನೆ ಬ್ರಜವಾಸಿಯರು ಬಂದಾಗ. ಆದ್ರೂ ಹೇಗೆ ಒಂದು ದೇಹ ತನ್ನ ಆತ್ಮ ಇಲ್ದೆ ಇರಕ್ಕೆ ಸಾಧ್ಯ, ಹೇಗೆ ಕೃಷ್ಣನ ಬಿಟ್ಟು ಇರಕ್ಕೆ ಸಾಧ್ಯ? ಸೊ ಅದಕ್ಕೋಸ್ಕರ ಶ್ರೀಧಾಮ ಬಂದು ಬಂಡೀರವನಕ್ಕೆ ಬರ್ತಾನೆ. ಯಾಕಂದ್ರೆ ಕೃಷ್ಣ ತುಂಬಾ ಅಪ್ಕೊಂಡು ಅವನ್ ಎಷ್ಟು ಕೃಷ್ಣನಿಗೆ ಎಷ್ಟು ಇಷ್ಟ ಅಂತ ಪ್ರಕಟ ಮಾಡಿದ್ದು ಬಂಡೀರವನದಲ್ಲಿ ಇದ್ದಿದ್ದರಿಂದ ಶ್ರೀಧಾಮ ಬಂದು ಬಂಡೀರವನಕ್ಕೆ ಬರ್ತಾನೆ. ಮತ್ತೆ ಅಲ್ಲಿ ಎಲ್ಲಿ ಕೃಷ್ಣನ್ ಜೊತೆ ಆಟ ಆಡ್ತಾ ಇದ್ನೋ ಆ ಒಂದು ಸ್ಥಳಕ್ಕೆ, ಮತ್ತೆ ಕೃಷ್ಣನ ಸ್ಮರಣೆಯಲ್ಲಿ, ಕೃಷ್ಣನ ಕೀರ್ತನೆಯಲ್ಲಿ ಅವನು ಕಾಲವನ್ನ ಕಳೀತಾನೆ. ಮತ್ತೆ ಆಚಾರ್ಯರು ಹೇಳ್ತಾರೆ, ಇಲ್ಲೇ ಶ್ರೀಧಾಮ ಇದ್ದಿದ್ದು, ಅಲ್ಲಿ ಮರಗಳ ಕೆಳಗಡೆ ಒಂದು ಗುಂಡಿ ತರ ಮಾಡ್ಕೊಂಡು ಅವನ ಜೀವನವನ್ನ ಕೃಷ್ಣ ನಾಮ ಸ್ಮರಣೆ ಮಾಡ್ತಾ ಅವನು ಅಲ್ಲೇ ಕಳೀತಾನೆ. ಒಂದೊಂದು ದಿನ ಕಳಿಯುತ್ತೆ, ಮತ್ತೆ ಮಾಸಗಳು ಕಳೀತಾವೆ, ಮತ್ತೆ ಎಷ್ಟೋ ವರ್ಷಗಳಾಗ್ಬಿಡುತ್ತೆ. ಕೃಷ್ಣ ಬರ್ತಾನೆ ಅಂತ ಅವನು ಕಾಯ್ತಾ ಇರ್ತಾನೆ. ಯಾಕಂದ್ರೆ ಅವ್ರು ಯಾವಾಗ ಮಥುರೆಯಲ್ಲಿ ಅವರಿಬ್ರು ಸೆಪರೇಟ್ ಆಗ್ತಾರಲ್ಲ, ಶ್ರೀಧಾಮ ವಾಪಸ್ ಬರಕ್ಕೆ ತಿರುಗ್ತಾನೋ, ಕೃಷ್ಣನ ಕೇಳ್ತಾನೆ ಶ್ರೀಧಾಮ, ಯಾವಾಗ ಬರ್ತೀಯ ಕೃಷ್ಣ, ನೀನು ಸತ್ಯವಾಗಿ ಹೇಳು ಅಂತ ಹೇಳ್ತಾನೆ. ನಾನ್ ಹೇಳಿದ್ದೀನಲ್ಲ, ಕೆಲವು ರಾಕ್ಷಸರಿದ್ದಾರೆ, ಅವ್ರು ಸಾಯಿಸ್ಬಿಟ್ಟು ಸ್ವಲ್ಪ ದಿನಗಳಲ್ಲಿ ನಾನ್ ಬರ್ತೀನಿ ಅಂತ ಹೇಳಿ. ಸೊ ಶ್ರೀಧಾಮ ಡೈರೆಕ್ಟ್ ಆಗಿ ಕೃಷ್ಣನ್ ಕಣ್ಣುಗಳನ್ನ ನೋಡ್ತಾನೆ. ಬಟ್ ಕೃಷ್ಣ ಶ್ರೀರಾಮನ್ ಕಣ್ಣುಗಳು ನೋಡೋ ಅಷ್ಟು ಧೈರ್ಯ ಕೃಷ್ಣನ್ಗೆ ಬರಲ್ಲ. ಯಾಕೆಂದ್ರೆ ಸ್ವಲ್ಪ ದಿನಗಳು ಅನ್ನೋದು ಎಷ್ಟೋ ವರ್ಷಗಳ ಕಾಲನೇ ಆಗ್ಬಿಡುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ಆ ಒಂದು ವಿಯೋಗವನ್ನ ತುಂಬಾ ಅನುಭವಿಸ್ತಾನೆ ಈ ಶ್ರೀಧಾಮ. ಸೊ ಇದು ಹೇಳ್ತಾರೆ, ಭಕ್ತರಾಗಿ ನಾವು ನಮ್ಗುನು ಈ ವಿಯೋಗ ಅನ್ನೋದು ಆಗುತ್ತೆ. ನಾವ್ ಯಾವಾಗ ವೃಂದಾವನ ಧಾಮನ ಬಿಟ್ಟು ಬಂದ್ವೋ, ಇನ್ನು ಹೊಸ ಫಸ್ಟ್ ಟೈಮ್ ಬಂದಿರೋ ಡಿವೋಟೀಸು ಹೇಳ್ತಾ ಬಂದ್ರು, ಮಾತಾಜಿ ನಾವ್ ಹೇಗೆ ಮಾತಾಜಿ ವ್ರಜಧಾಮನ ಬಿಟ್ಟು ಹೋಗೋದು, ಹೇಗೆ ಮಾತಾಜಿ ಆ ಒಂದು ಅಟ್ಯಾಚ್ಮೆಂಟ್ ಅನ್ನೋದು ನಮ್ಗೆ ಬಂದ್ಬಿಡುತ್ತೆ. ಮತ್ತೆ ಬೇರೆ ಭಕ್ತರ ಬಗ್ಗೆನೂ ನಮ್ಗೆ ತುಂಬಾನೇ ಅಟ್ಯಾಚ್ಮೆಂಟ್ ಇರುತ್ತೆ. ಒಂದು ಚೈತನ್ಯ ಮಹಾಪ್ರಭುಗಳ ಒಂದು ಅನುಗ್ರಹ, ಈ ಭಕ್ತರ ಸಂಘ ಅನ್ನೋದ್ ಬಗ್ಗೆ ಚೈತನ್ಯ ಮಹಾಪ್ರಭು ತುಂಬಾ ಒಂದು ಪ್ರೋತ್ಸಾಹ ಕೊಟ್ರು. ಸೊ ನಮ್ಗೆ ಬಂದು ತುಂಬಾ ಅಟ್ಯಾಚ್ಮೆಂಟ್ ಟು ಡಿವೋಟೀಸ್ ಅನ್ನೋದು ಇರುತ್ತೆ. ಭಕ್ತರ ವಿಯೋಗ ನಮ್ಗೆ ತುಂಬಾ ಕಷ್ಟ ಅನ್ಸುತ್ತೆ ತಟ್ಕೊಳಕ್ಕೆ. ಸೊ ಯಾವಾಗ ಕೃಷ್ಣನ ಬಿಟ್ಟು ಶ್ರೀಧಾಮ ಬರ್ತಾ ಇರ್ತಾನೋ, ಅವನು ನಡೀತಾ ಮತ್ತೆ ತಿರುಗ್ಬಿಟ್ಟು ಕೃಷ್ಣನ್ಗೆ ಹೇಳ್ತಾನೆ, ಕೃಷ್ಣ ನೀನ್ ನೆನ್ಪಿಟ್ಕೋ, ನೀನ್ ಬರೋ ತನಕ ನಾನು ನೀರು ಕುಡಿಯಲ್ಲ, ಏನು ಮಾಡಲ್ಲ, ಏನು ತಿನ್ನಲ್ಲ ಅಂತ ಹೇಳ್ತಾನೆ. ಕೃಷ್ಣ ಅಲ್ಲಿಂದ ಕೂಗ್ತಾನೆ, ಶ್ರೀರಾಮ ಅಂತ ಹೇಳ್ತೀಯಾ, ನೀನ್ ಹುಚ್ಚುಚ್ಚಾಗಿ ಆಡ್ಬೇಡ, ನೀನ್ ಸುಮ್ನೆ ನನಗೆ ತುಂಬಾ ನನ್ನನ್ನ ತೊಂದ್ರೆ ಕೊಡ್ಬೇಡ, ನನಗೆ ನೋವು ಕೊಡ್ಬೇಡ ಅಂತ ಹೇಳ್ತೇನೆ. ಆದ್ರೆ ಶ್ರೀರಾಮ ಹೇಳ್ತಾನೆ, ನೀನ್ ಹೇಳಿದ್ದು ಸ್ವಲ್ಪ ದಿವಸಗಳು, ಸ್ವಲ್ಪ ದಿವಸಗಳು ನಾನ್ ಯಾಕೆ ಉಪವಾಸ ಮಾಡ್ಬಾರ್ದು, ಅದು ನನ್ಗೆ ಒಳ್ಳೇದೇ ಆಗುತ್ತೆ. ನೀನ್ ಬರೋ ತನಕ ನಾನ್ ಏನು ತಿನ್ನಲ್ಲ ಅಂತ ಹೇಳ್ಬಿಡ್ತಾರೆ. ಏನು ಕುಡಿಯಲ್ಲ, ಏನು ತಿನ್ನಲ್ಲ. ಕೃಷ್ಣ ಏನ್ ಮಾಡಕ್ಕೆ ಸಾಧ್ಯ? ಒಬ್ಬರೊಬ್ಬರನ್ನ ಅಪ್ಕೊಳ್ತಾರೆ. ಮತ್ತೆ ಅವರು ಅಪ್ಕೊಂಡು ಮತ್ತೆ ಶ್ರೀಧಾಮ ಈ ಒಂದು ಅವರ ಬಂಡಿಗೆ ಹತ್ಲಿಕ್ಕೆ ಹೋಗ್ತಾ ಇರ್ತಾನೆ. ಸೊ ಅವನು ಹೇಳ್ತಾನೆ, ಕೃಷ್ಣ ನೀನ್ ವಾಪಸ್ ಬರ್ತೀಯಲ್ಲ ಒಂದ್ ದಿವ್ಸ, ಅವಾಗ ಬಂಡೀರವನಕ್ಕೆ ಬಾ, ನಾನ್ ಅಲ್ಲೇ ಇರ್ತೀನಿ, ನಿನ್ಗಾಗಿ ಕಾಯ್ತಾ ಇರ್ತೀನಿ, ದಯವಿಟ್ಟು ನನ್ನನ್ ಮರಿಬೇಡ, ನಿನ್ಗಾಗಿ ನಾನು ಉಪವಾಸ ಮಾಡ್ತಾ ಇರ್ತೀನಿ, ದಯವಿಟ್ಟು ನನ್ನನ್ ಮರಿಬೇಡ ಅಂತ ಮತ್ತೆ ಶ್ರೀರಾಮ ಹೇಳ್ತಾನೆ. ಸೊ ನಾವ್ ನೋಡ್ತೀವಿ ಭಾಗವತಮಲ್ಲಿ ಬೇರೆ ಜಾಗಗಳಲ್ಲಿ ಕೃಷ್ಣ ಯಾವತ್ತೂ ವೃಂದಾವನಿಗೆ ವಾಪಸ್ ಬರಲ್ಲ ಅಂತ ಹೇಳಿ. ವ್ರಜ ಭಕ್ತರಿಗೆ ಆ ವಿಪ್ರಲಂಬ ಭಾವ ಹೇಗೆ ಸೆಪರೇಷನ್ ಅನ್ನೋದು ಇನ್ನೂ ನಮ್ಮನ್ನ. ಆದ್ರೆ ಕೆಲವರ ಆಚಾರ್ಯರು ಬಂದು ಕೃಷ್ಣ ವಾಪಸ್ ಬರೋ ಬಗ್ಗೆನೂ ಬರ್ದಿದ್ದಾರೆ. ಸಮ್ಟೈಮ್ಸ್ ಈ ಆಚಾರ್ಯರದು ಒಪಿನಿಯನ್ಸ್ ಯಾಕೆ ಭಿನ್ನವಾಗಿ ಇರುತ್ತೆ ಅಂತ ಹೇಳಿದ್ರೆ, ಇದು ಯಾವಾಗ್ಲೂ ನಡೆಯೋ ಲೀಲೆಗಳಲ್ವಾ. ಕೃಷ್ಣ ಮತ್ತೆ ಈ ಲೋಕಕ್ಕೆ ಈ ಒಂದು ಅವತರಿಸ್ತಾನೆ.
ಸೊ ಒಂದೊಂದು ಕಲ್ಪದಲ್ಲಿ ಟೈಮ್ಸ್ ಆಕ್ಚುಲಿ ಕೃಷ್ಣ ವಾಪಸ್ ಬರ್ತಾನೆ ವೃಂದಾವನ ಧಾಮಕ್ಕೆ. ಸೊ ಯಾವಾಗ ಕೃಷ್ಣ ವಾಪಸ್ ಬರ್ತಾನೋ ಕಣ್ಣಿಂದ ಕಣ್ಣೀರು ಪ್ರವಾಹ ಆಗ್ತಾ ಇದೆ. ನೋಡಕ್ಕೆ ಒಂದು ದೊಡ್ಡ ಯೋಗಿ ತರ ಕಾಣ್ತಾ ಇರ್ತಾನೆ ಶ್ರೀರಾಮ. ಅವನು ದೇಹ ಬಂದು ಇನ್ನೂ ಒಂದು ಸಣ್ಣ ಗೋಪಾಲನ್ ದೇಹನೇ ಇರುತ್ತೆ, ಬಟ್ ತುಂಬಾನೇ ಅವನು ಶಿಥಿಲ ಆಗ್ಬಿಟ್ಟಿರ್ತಾನೆ, ತುಂಬಾ ವೀಕ್ ಆಗ್ಬಿಟ್ಟಿರ್ತಾನೆ. ಅವನ ನೋಡಿ ಕೃಷ್ಣ ಆಲ್ಮೋಸ್ಟ್ ಜ್ಞಾನ ತಪ್ತಾನೆ, ಈ ತರ ಆಗ್ಬಿಟ್ಟಿದ್ದಾನೆ ನಮ್ ಶ್ರೀರಾಮ ನನ್ನ ವಿಯೋಗದಲ್ಲಿ ಅಂತ ಹೇಳಿ ಕೃಷ್ಣ ಬಂದು ಹೇಳ್ತಾನೆ, ಹೇ ಸಖ ನಾನ್ ವಾಪಸ್ ಬಂದಿದ್ದೀನಿ ಅಂತ ಹೇಳ್ತಾನೆ. ಆದ್ರೆ ಶ್ರೀರಾಮನ ಕಣ್ಣು ಮುಚ್ಚಿರುತ್ತೆ. ಅವನ್ ಕೃಷ್ಣನ್ ವಾಯ್ಸ್ ಕೇಳಿದ್ರುನು ಅವನು ಕೃಷ್ಣನ ಸ್ಮರಣದಲ್ಲೇ ಇರೋದ್ರಿಂದ ಅವನ್ ನೆನ್ಸ್ಕೊಳ್ತಾನೆ ಇದು ನನ್ನ ಒಂದು ಕಲ್ಪನೆ ಅಂತ ಹೇಳಿ. ಸೊ ಕೃಷ್ಣ ಕೃಷ್ಣ ಅಂತ ಅವನು ಕೃಷ್ಣ ನಾಮ ಜಪವನ್ನೇ ಮಾಡ್ತಿರ್ತಾನೆ. ಮತ್ತೆ ಕೃಷ್ಣ ಇನ್ ಸ್ವಲ್ಪ ಜೋರಾಗಿ ಹೇಳ್ತೇನೆ, ಹೇ ಸಖ ಶ್ರೀರಾಮ ಕಣ್ ಬಿಡು, ನಾನ್ ನಿಜವಾಗ್ಲೂ ಬಂದಿದ್ದೀನಿ, ನಿನ್ನ ಕೃಷ್ಣ ನಾನ್ ಬಂದಿದ್ದೀನಿ ಅಂತ ಹೇಳಿ ಶ್ರೀರಾಮ ನಿಧಾನಕ್ಕೆ ಕಣ್ ಬಿಡ್ತಾನೆ. ನೋಡಿದ್ರೆ ಕೃಷ್ಣ ತನ್ ಮುಂದೆ ನಿಂತಿರ್ತಾನೆ. ಇವಾಗ ಒಂದು ರಾಜನ್ ತರ ಕಾಣ್ತಿರ್ತಾನೆ ಕೃಷ್ಣ. ಮತ್ತೆ ಆದ್ರೆ ಅದು ಕೃಷ್ಣನೇ ಅಂತ ಶ್ರೀರಾಮ ಗುರ್ತಿಸ್ತಾನೆ. ನಿಜವಾಗ್ಲು ನೀನ್ ಬಂದಿದ್ಯಾ ಅಂತ ಹೇಳಿ ತುಂಬಾ ಆಶ್ಚರ್ಯವಾಗಿ ಕೇಳ್ತಾನೆ. ಕೃಷ್ಣ ಹೇಳ್ತಾನೆ, ನೋಡಿದ್ಯಾ ನಾನ್ ಹೇಳಿದ್ನಲ್ಲ ನಾನ್ ಬಂದ್ಬಿಡ್ತೀನಿ ಅಂತ, ಸ್ವಲ್ಪ ದಿನಗಳಲ್ಲಿ ಸ್ವಲ್ಪ ಲೇಟ್ ಆಯ್ತು ಬಟ್ ಬಂದಿದ್ದೀನಿ ನಿನ್ಗಾಗಿ ಅಂತ ಹೇಳ್ತಾನೆ. ಶ್ರೀರಾಮ ಕೂತ್ ಬಿಡ್ತಾನೆ. ಕೃಷ್ಣ ಬಂದು ಅವನ್ ಮೇಲೆ ಬಗ್ಗು ಬಿಡ್ತಾನೆ. ಮತ್ತೆ ಶ್ರೀರಾಮ ಆಮೇಲೆ ಎದ್ದು ಕೃಷ್ಣನ ಮುಖನ ತುಂಬಾ ಪರೀಕ್ಷಿಸಿ ನೋಡ್ತಾನೆ. ತುಂಬಾ ಕ್ಲೋಸ್ ಆಗಿ ಒಂದೊಂದು ಫೀಚರ್, ಕೃಷ್ಣನ ಕಣ್ಣುಗಳು, ಕೃಷ್ಣನ ಮೂಗು, ಕೃಷ್ಣನ ತುಟಿಗಳು, ಪ್ರತಿ ಒಂದನ್ನು ನೋಟಿಸ್ ಮಾಡ್ತಾ ಮಾಡ್ತಾ ಶ್ರೀರಾಮ ತುಂಬಾ ಕೃಷ್ಣನ ನೋಡ್ತಾನೆ. ಸೊ ಶ್ರೀರಾಮ ಕೃಷ್ಣನ ಅಪ್ಕೊಳ್ತಾನೆ, ಮತ್ತೆ ಅಪ್ಕೊಳ್ತಾನೆ. ಕೃಷ್ಣನ ಮುಟ್ಟಿ ನೋಡ್ತಾನೆ, ಕೃಷ್ಣನ ಬಾಹುಗಳನ್ನ, ಕೃಷ್ಣನ ಬೆನ್ನನ್ನ, ಕೃಷ್ಣನ ಭುಜಗಳನ್ನ, ಪ್ರತಿ ಒಂದನ್ನು ಮುಟ್ಟಿ ನಿಜವಾಗ್ಲೂ ಇದು ಕೃಷ್ಣನ ಅಂತ ನೋಡ್ತಾನೆ. ಅಳ್ತಾನೆ, ಬ್ರೇಕ್ ಡೌನ್ ಆಗ್ಬಿಡ್ತಾನೆ ಶ್ರೀರಾಮ. ಸೊ ಯಾವಾಗ ಕೃಷ್ಣನ ವಿಯೋಗ ಆಗುತ್ತೋ ಆ ಮರಗಳು, ಇಡೀ ಬಂಡೀರವನ ಸಂಪೂರ್ಣವಾಗಿ ಒಂಥರ ಒಣಗ್ ಹೋಗಿರುತ್ತೆ. ಯಾವ್ದೇ ಒಂದು ಎಲೆ ಹೂಗಳು ಯಾವ್ದು ಇರಲ್ಲ. ಬಟ್ ಯಾವಾಗ ಕೃಷ್ಣ ಬರ್ತಾನೋ ಅವು, ಯಾಕಂದ್ರೆ ಈ ಮರಗಳು ಬಳ್ಳಿಗಳು ಎಲ್ಲ ಬಂದು ಪ್ಯೂರ್ ಡಿವೋಟೀಸ್ ಅಲ್ವಾ, ಶುದ್ಧ ಭಕ್ತರು. ಯಾವಾಗ ಕೃಷ್ಣ ಮತ್ತೆ ಶ್ರೀರಾಮನ ಒಂದು ಆಲಿಂಗನವನ್ನ ನಾವು ನೋಡ್ತಾವೋ ಅವು ಎಲ್ಲಕ್ಕೂ ಭಾವ ಬಂದ್ಬಿಡುತ್ತೆ, ಪೂರ್ಣ ಭಾವ ಬಂದ್ಬಿಟ್ಟು ತತ್ಕ್ಷಣ ಚಿಗುರುಗಳೆಲ್ಲ ಬರಕ್ಕೆ ಶುರು ಮಾಡ್ಬಿಡ್ತವೆ. ಫ್ರೆಶ್ ಲೀವ್ಸ್, ಫ್ರೆಶ್ ಫ್ಲವರ್ಸ್ ಎಲ್ಲ ಬರ್ತವೆ. ಸೊ ಅದರಿಂದ ಈ ಇಡೀ ಬಂಡೀರ ವನನೇ ಸಾಖ್ಯ ರಸದಲ್ಲಿ ಇದೆ ಅಂತ ಹೇಳಿ ರಘುನಾಥ್ ದಾಸ್ ಗೋಸ್ವಾಮಿ ಹೇಳ್ತಾರೆ. ನಾನು ಶ್ರೀಧಾಮ ಸಖನ್ನ ನಾನು ಆಶ್ರಯ ತಗೊಳ್ತೀನಿ, ಯಾಕೆಂದ್ರೆ ಎಲ್ಲ ಗೋಪಬಾಲರು ತುಂಬಾ ಜಾಣ, ತುಂಬಾ ಎಕ್ಸ್ಪರ್ಟ್, ತುಂಬಾ ದಕ್ಷನವನು. ಮತ್ತೆ ಎಲ್ಲಾರ್ಕಂತೂ ಹೆಚ್ಚಿನ ಇಂಟೆನ್ಸ್ ಲವ್ ಫಾರ್ ಕೃಷ್ಣ ಶ್ರೀಧಾಮನ್ಗೆ ಇತ್ತು. ಅವನ್ ನೋಡಕ್ಕೆ ಕೃಷ್ಣನ್ ತರಾನೇ ಕಾಣ್ತಿದ್ದ, ಸ್ವಲ್ಪ ಕಪ್ಪಾಗಿರ್ತಾನೆ. ತುಂಬಾ ಅವನ ಒಂದು ರೂಪದ ಬಗ್ಗೆ, ಅವನ ಒಂದು ಕ್ವಾಲಿಟೀಸ್ ಬಗ್ಗೆ ಅವ್ನ್ ತುಂಬಾ ಗರ್ವ ಇತ್ತು. ಬಟ್ ಯಾಕೆಂದ್ರೆ ನಾನ್ ಕೃಷ್ಣನ್ ತರ ಇದ್ದೀನಿ ಅಂತ ಅವನಿಗೆ ಒಂದು ಪ್ರೈಡ್ ಇತ್ತು. ಮತ್ತೆ ಒಂದು ಕ್ಷಣ ಅದು ಕೃಷ್ಣನ ವಿಯೋಗವನ್ನ ಅವನ್ ತಟ್ಕೊಳಕ್ಕೆ ಆಗದೆ ಇರೋನು, ಮತ್ತೆ ಕೃಷ್ಣನ ತನ್ನ ಪ್ರಾಣಕ್ಕಂತೂ ಹೆಚ್ಚಾಗಿ ಪ್ರೀತಿಸೋನು. ಸೊ ಕೃಷ್ಣನ ನೋಡಿದಾಗ ಅವನಿಗೆ ಕಂಪನೆ ಜೀವಿಸ್ಲಿಕ್ಕೆ ಆಗ್ತೇ ಇರೋನು. ಸೊ ಅಂತ ಒಂದು ಶ್ರೀರಾಮ ಸುಖವನ್ನ ನಾನು ಆಶ್ರಯ ತಗೊಳ್ತೀನಿ ಅಂತನೂ ಈ ಒಂದು ಬಂಡೀರನ್ ವಯನಾಡ್ ಬಗ್ಗೆ ಬರಿಬೇಕಾದ್ರೆ ರಘುನಾಥ್ ದಾಸ್ ಗೋಸ್ವಾಮಿ ಅವರು ಹೇಳ್ತಾರೆ. ಸೊ ಇಂಥ ಒಂದು ಅದ್ಭುತವಾದ ಜಾಗ ಈ ಬಂಡೀರವನ. ಸೊ ಕೃಷ್ಣನ ಒಂದು
ವಿಪ್ರಲಂಬ ಭಾವದ ಒಂದು ಪ್ರತೀಕ, ಶ್ರೀಧಾಮ ಸಖನ ಸಾಖ್ಯ ಭಾವದ ಒಂದು ಪ್ರತೀಕ. ಅದೇ ರಾಧಾ ಕೃಷ್ಣನ ಪ್ರಣಯ ಕ್ಕೂ ಒಂದು ಪ್ರತೀಕವಾಗಿರೋ ಈ ಬಂಡೀರವನನ್ನ ನಾವ್ ಎಲ್ಲರೂ ಶರಣು ಹೋಗೋಣ. ಮತ್ತೆ ನಮ್ಗೆ ಕೃಷ್ಣನ ಪ್ರೇಮವನ್ನ ಈ ಒಂದು ಪ್ರತಿ ಒಂದು ಜಾಗ ಬೃಂದಾವನ ವ್ರಜಧಾಮದಲ್ಲಿ ತುಂಬಾ ಪವರ್ಫುಲ್ ಪ್ಲೇಸಸ್. ಇಲ್ಲಿಗೆ ಹೋದ್ರೆ ಅಥವಾ ಈ ಜಾಗಗಳ ಬಗ್ಗೆ ಶ್ರವಣ ಮಾಡಿದ್ರುನು ನಮ್ಗೆ ಹೋಗಿದ್ದಷ್ಟೇನೆ ಒಂದು ಸುಕೃತಿ ಸಿಗುತ್ತೆ. ಮತ್ತೆ ಆ ಒಂದು ಜಾಗಗಳ ಒಂದು ಅನುಗ್ರಹದಿಂದ ನಮ್ಗೆ ಕೃಷ್ಣನ್ ಬಗ್ಗೆ ಒಂದು ಸ್ನೇಹ, ಒಂದು ಆಸಕ್ತಿ, ಈ ಭೌತಿಕಗಳ ಮೇಲೆ ಇರೋ ಆಸಕ್ತಿ ಕೃಷ್ಣನ್ ಕಡೆ ತಿರುಗ್ಲಿ ಅಂತ ನಾವೆಲ್ಲರೂ ಬಂಡೀರವನಕ್ಕೆ ಪ್ರಾರ್ಥಿಸೋಣ. ಡಿವೋಟೀಸ್, thank you so much for attending this morning's japa session, as well as the Mahabharat session, and also this beautiful Vraja Dharma Vraja Leela session. And have a wonderful day at the shelter of Radha Krishna's lotus feet. Thank you so much. Hare Krishna.